ರಾಜ್ಯದಲ್ಲಿ ರಕ್ತಹೀನತೆ, ಕಡಿಮೆ ತೂಕದ ಮಕ್ಕಳ ಜನನ ತಡೆಗಟ್ಟುವ ಉದ್ದೇಶದಿಂದ ಮೊದಲ ಬಾರಿಗೆ ವೈಯಕ್ತಿಕ ಇಚ್ಛಾಶಕ್ತಿಯಿಂದ ತುಮಕೂರು ಜಿಲ್ಲಾಧಿಕಾರಿ ಶ್ರೀನಿವಾಸ ಇವರು ರಕ್ತಹೀನತೆಯಿಂದ ಬಳಲುತ್ತಿರುವವರನ್ನು ಗುರುತಿಸಿ ನ್ಯೂಟ್ರಿಷನ್ ಫುಡ್ ಕಿಟ್ ನೀಡುವ ವಿಶೇಷವಾದ ಪ್ರಾಯೋಗಿಕ ಯೋಜನೆಯನ್ನು ಜಿಲ್ಲೆಯಲ್ಲಿ ಜಾರಿಗೆ ತರಲು ಸಿದ್ಧತೆ ನಡೆಸಿದ್ದಾರೆ. ತೀವ್ರ ಅಪೌಷ್ಟಿಕತೆಯಿಂದ ಬಳಲುತ್ತಿರುವ ಮಕ್ಕಳು, ಗರ್ಭಿಣಿಯರು, ಬಾಣಂತಿಯರಿಗೆ ಕೆಎಂಎಫ್ ಸಹಯೋಗದಲ್ಲಿ ಈ ಯೋಜನೆಯನ್ನು ಜಾರಿಗೆ ತರುತ್ತಿದ್ದಾರೆ. ತುಮಕೂರು ಜಿಲ್ಲೆಯಲ್ಲಿ ಒಂದರಲ್ಲೇ 2,000ಕ್ಕೂ ಹೆಚ್ಚು ಮಕ್ಕಳು ತೀವ್ರ ಅಪೌಷ್ಟಿಕತೆಯಿಂದ ಬಳಲುತ್ತಿದ್ದಾರೆ ಎಂಬ ಮಾಹಿತಿಯನ್ನು ಪಡೆದಿರುವ ಜಿಲ್ಲಾಧಿಕಾರಿ ಶ್ರೀನಿವಾಸ ಇವರು ಇಂತಹ ಮಕ್ಕಳಿಗೆ ಪೌಷ್ಟಿಕ ಆಹಾರ ನೀಡುವ ಮೂಲಕ ಅಪೌಷ್ಟಿಕತೆ ನಿವಾರಣೆಗೆ ಮುಂದಾಗಿದ್ದಾರೆ. ಅದಕ್ಕಾಗಿ ಕರ್ನಾಟಕ ಹಾಲು ಒಕ್ಕೂಟದ ನೆರವು ಪಡೆದು 3 ತಿಂಗಳು ಬಳಕೆ ಮಾಡುವಷ್ಟು 6 ತಿಂಗಳಿನಿಂದ 6 ವರ್ಷದ ಮಕ್ಕಳ ಜೊತೆ ಗರ್ಭಿಣಿಯರು, ಬಾಣಂತಿಯರಿಗೂ ನ್ಯೂಟ್ರಿಷನ್ ಫುಡ್ ಕಿಟ್ ನೀಡಲು ಮುಂದಾಗಿದ್ದಾರೆ. ಇತ್ತೀಚೆಗೆ ತುಮಕೂರು ಜಿಲ್ಲೆಯ ಕೆಲಸಗಳಿಗೆ ಭೇಟಿ ನೀಡಿದ ವೇಳೆ ಮಕ್ಕಳಲ್ಲಿ ರಕ್ತಹೀನತೆ ಕಡಿಮೆ ಹಾಗೂ ಕಡಿಮೆ ತೂಕ ಇರುವುದು ಕಂಡುಬಂದಿದೆ. ಅಲ್ಲದೆ ಗರ್ಭಿಣಿಯರು, ಬಾಣಂತಿಯರಲ್ಲಿ ರಕ್ತಹೀನತೆ, ಅಪೌಷ್ಟಿಕತೆಯಿಂದ ಬಳಲುತ್ತಿರುವುದು ಕಂಡು ಈ ಯೋಜನೆಯನ್ನು ಜಾರಿಗೆ ತರಲು ಉದ್ದೇಶಿಸಿದ್ದೀವಿ. ಈಗಾಗಲೇ ಪಾವಗಡದಲ್ಲಿ ಸಾಂಕೇತಿಕವಾಗಿ 10 ಮಂದಿಗೆ ಕಿಟ್ ನೀಡುವ ಮೂಲಕ ಚಾಲನೆ ನೀಡಲಾಗಿದೆ ಎಂದು ಜಿಲ್ಲಾಧಿಕಾರಿ ಕೆ ಶ್ರೀನಿವಾಸ ತಿಳಿಸಿದ್ದಾರೆ. ಪೌಷ್ಟಿಕ ಆಹಾರ ಫುಡ್ ಕಿಟ್ ತಯಾರಿಸುವ ಜವಾಬ್ದಾರಿ ಕೆಎಂಎಫ್ ವಹಿಸಿಕೊಳ್ಳಲಿದೆ. ಅದರಲ್ಲಿ ಸುಮಾರು 19 ಕಿಟ್ ಇರಲಿದೆ. ಮಕ್ಕಳಿಗೆ, ಗರ್ಭಿಣಿಯರಲ್ಲಿ ಕುಂಠಿತ ಬೆಳವಣಿಗೆ, ರಕ್ತಹೀನತೆಯ ತಡೆಗಟ್ಟುವ ಪೌಷ್ಟಿಕ ಆಹಾರವನ್ನು 3 ತಿಂಗಳು ಬಳಸುವ ನಿಟ್ಟಿನಲ್ಲಿ ಯಾವುದೇ ರೀತಿಯ ಆಹಾರ ಕೆಡದಂತೆ ಕಿಟ್ಟಿನಲ್ಲಿ ಪ್ಯಾಕಿಂಗ್ ಮಾಡಲಾಗಿರುತ್ತೆ. ಅದರಲ್ಲಿ ಅರ್ಧ ಕೆಜಿ ನಂದಿನಿ ತುಪ್ಪ ಸಹ ಇರುತ್ತೆ ಎಂದು ಹೇಳಿದರು. ಒಂದು ವಿನೂತನವಾಗಿ ಒಂದು ಕಾರ್ಯಕ್ರಮವನ್ನು ರಚನೆ ಮಾಡಿದ್ದೀವಿ. ಇದು ಏನಂದರೆ ನಾವು 3,000 ಜನ ಬಸ್ರಿ ಇರ್ಬೋದು, ಬಾಣತಿ ಇರ್ಬೋದು, ಯಾರು ಅಪೌಷ್ಟಿಕತೆಯಿಂದ ಬಳಲ್ತಿರ್ತಾರೆ ಅವ್ರನ್ನ ನಾವು 3,000 ಜನನ ಐಡೆಂಟಿಫೈ ಮಾಡಿದ್ದೀವಿ. ಇದ್ರ ಜೊತೆಗೆ ಮಕ್ಕಳು, ಸ್ಯಾಮ್ ಮಕ್ಕಳು ಮತ್ತು ಮ್ಯಾಮ್ ಮಕ್ಕಳು, ಸಿವಿಲ್ ಮ್ಯಾಲ್ನ್ಯೂಟ್ರಿಷನ್ ಈ ಥರ ಮಕ್ಕಳುಗಳನ್ನ 3,000 ಜನನ ನಾವು ಗುರುತಿಸಿದ್ದೀವಿ. ಇವರಿಗೆ ಮೊನ್ನೆ KMF MD ಬಂದಾಗ ನಾನು ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂಡೆ, ಈ ಥರ ಇಲ್ಲ, ಏನೋ ಒಂದು ಇವ್ರನ್ನ ಒಂದು ಅಪೌಷ್ಟಿಕತೆಯಿಂದ ಹೊರ ತರಿಸ್ಬೇಕು ಅಂದಾಗ ಅವರು ಸಹಿತ ನಮಗೆ ಒಪ್ಕೊಂಡು ಒಂದು 30% ಡಿಸ್ಕೌಂಟ್ ಮಾಡಿ ಒಂದು 3 ತಿಂಗಳಿಗಾಗುವಷ್ಟು ಒಂದು ಕಿಟ್ ಕೊಟ್ಟಿದ್ದೆ. ಬಹುಶಃ ಇದು ಕರ್ನಾಟಕದಲ್ಲಿ ಈ ಥರ ಕಿಟ್ ಯಾರೂ ಕೊಟ್ಟಿರಲ್ಲ. ಯಾಕಂದರೆ ಅದರಲ್ಲೆಲ್ಲ KMF ಉತ್ಪನ್ನಗಳೇ ಇರ್ತವೆ. ಅರ್ಧ ಲೀಟ್ರ್ ತುಪ್ಪನೂ ಕೊಡ್ತಾ ಇದ್ದೀವಿ. ಬಹುಶಃ ಯಾರು ಅಪೌಷ್ಟಿಕತೆ ಬಳಲೋರಿಗೆ ಮತ್ತು ಬಸರಿದರಿಗೆ, ಬಾಣ್ತಿದರಿಗೆ ತುಪ್ಪ ಕೊಡ್ತಿರ್ಲಿಲ್ಲ. ಇದು ನಾವು ತುಪ್ಪನೂ ಸಹಿತ ಕೊಡ್ತಾ ಇದ್ದೀವಿ. ಮತ್ತು ಇದರಲ್ಲಿ 4-5 ಐಟಮ್ ಬರುತ್ತೆ. ಕೋಕೋನಟ್ ಕುಕ್ಕೀಸ್ ಇರ್ತದೆ, ಬಾದಾಮ್ ಮಿಲ್ಕ್ ಮಿಕ್ಸ್ ಇರ್ತದೆ, ಡೈರಿ ವೈಟ್ನರ್ ಕೊಡ್ತೀವಿ 200 ಗ್ರಾಮ್ಸ್ ಇಂಟು 2 ಪ್ಯಾಕೆಟ್ಸು. ಅದು 2 ತಿಂಗಳಿಂದ 3 ತಿಂಗಳಿಗೆ ಬರಬೇಕು. ಮತ್ತು ಮಿಲ್ಲೆಟ್ ಮಿಕ್ಸ್, ಸಿರಿಧಾನ್ಯ ಮಿಕ್ಸ್ ಆಗಿರೋ ಒಂದು ಪ್ಯಾಕ್ ಕೊಡ್ತಾಯಿದ್ವಿ. ಸೊ ಅದು ಸಹಿತ ಒಂದು 3 ತಿಂಗಳಿಗೆ ಆಗಬೇಕು. ಮತ್ತು ತುಪ್ಪ 500 ಮಿಲಿಟ್ರ್ ವೆಡ್ಜಾನಲ್ಲಿ ಕೊಡ್ತಾಯಿದ್ವಿ. ಸೊ ಇದೊಂದು ನಮ್ಮ ಜಿಲ್ಲೆಯಲ್ಲಿ ಮಾಡ್ತಿರೋಂಥ ಒಂದು ವಿನೂತನ ಕಾರ್ಯಕ್ರಮ. ಇದಕ್ಕೆ ನಾವು ಮೈನ್ಸ್ ಫಂಡಲ್ಲಿ ಒಂದು 30 ಲಕ್ಷ ರೂಪಾಯಿ, DMF ಫಂಡಲ್ಲಿ 30 ಲಕ್ಷ ರೂಪಾಯಿ ಕೊಟ್ಬಿಟ್ಟು ಈ ಒಂದು ಕಾರ್ಯಕ್ರಮವನ್ನು ರೂಪಿಸ್ತಾ ಇದ್ದೀವಿ. ಮೊನ್ನೆ ಪಾವಗಡದಲ್ಲಿ ನೋಡಿದ್ರಲ್ಲ, ಯಾಕೆ ಪಾವಗಡದಲ್ಲಿ ಕೊಟ್ಟವಲ್ಲ, ಎಲ್ಲ ತಾಲೂಕಲ್ಲೂ ಇದ್ದಾರೆ 3,000 ಜನ. ಯಾರು ಅಂದರೆ ಇದು ಬೇರೆ ಹೆಣ್ಮಕ್ಳಿಗಲ್ಲ. ಈಗ ಯಾಕೆ ಈ ಒಂದು ಯೋಜನೆ ರೂಪಿಸಿದ್ದೀವಿ ಅಂದರೆ, ನಾನು ಬಹುಶಃ ಎಲ್ಲ ಹಾಸ್ಪಿಟ್ಲ್ಗಳು ಅಲ್ಲೆಲ್ಲ ವಿಸಿಟ್ ಮಾಡಿದಾಗ ಬಸ್ರಿದಿರು, ಬಾಣ್ತಿದ್ದಿರು ಅಂತ ಹೇಳಿ ಭಾಳ ಸಣ್ಣಗೆ, ಅಂದರೆ ಅನಿಮಿಕ್ ಇರ್ತಾರೆ ಮತ್ತು ವೀಕ್ನೆಸ್ ಇರ್ತಾರೆ. ಸೊ ಆ ಇದರಲ್ಲಿ ನಾವು ಒಂದು 15 ದಿನ 20 ದಿನದಲ್ಲಿ ಐಡೆಂಟಿಫೈ ಮಾಡಿ ಯಾರು ಅಂಡರ್ ವೇಟ್ ಇರ್ತಾರೆ ಬಸ್ರಿದ್ರು, ಸೊ ಅವ್ರನ್ನೊಂಚೂರು ವೆಯ್ಟ್ ಜಾಸ್ತಿ ಮಾಡಿದ್ರೆ ಅವ್ರಿಗೆ ನೆಕ್ಸ್ಟ್ ಹೆರಿಗೆ ಆದಾಗ ತೊಂದರೆ ಆಗಬಾರ್ದು. ತಿರ್ಗಿ ಯಾರು ಹೆರಿಗೆ ಆಗಿರ್ತಾರೆ ಸಫಿಷಿಯೆಂಟಾಗಿ ಹಾಲು ಬರ್ತಿರಲ್ಲ, ಅಂದರೆ ಅನಿಮಿಕ್ ಇತ್ತು, ಇನ್ನೊಂದಿತ್ತು ಅಂದರೆ, ಸೊ ಈ ಒಂದು ಪೌಷ್ಟಿಕತೆ ಇದು ಮಾಡಿದ್ರೆ ಮಗುನೂ ದಷ್ಟಪುಷ್ಟಗೊಳ್ಬೇಕು. ಯಾಕಂದರೆ ತಾಯಿನೇ ಅಪೌಷ್ಟಿಕತೆಯಿಂದ ಬೆಳೆತಿದ್ರೆ ತಿರ್ಗಾ ಮಗನೂ ಅಪೌಷ್ಟಿಕತೆಯಿಂದ ಇರ್ತಾನೆ. ಇದು ಮುಂದಕ್ಕೆ ಸಮಾಜಕ್ಕೆ ಅವರು ಈಗ ಅವ್ರಿಗೆ ಹೆಚ್ಚಿನ ಚಿಕಿತ್ಸೆ ಬೇಕಾಗತ್ತೆ, ಮಕ್ಳಿಗೂ. ಆಮೇಲೆ ಅವನದು ವಿದ್ಯಾಭ್ಯಾಸ ಆಗಬೇಕು, ಅವನದು ಜೀವನ ಅನ್ನೋದು ಇದೆಯಲ್ಲ. ಸೊ ಈ ನಿಟ್ಟಿನಲ್ಲಿ ಇದೊಂದು ವಿನೂತನ ಕಾರ್ಯಕ್ರಮ ಹಾಕೊಂಡಿದ್ವಿ. 3 ಮಂತ್ಸ್ ಆದಮೇಲೆ ಏನು ಆಗುತ್ತೆ ನೋಡ್ಬಿಟ್ಟು ಇದು ಚೆನ್ನಾಗಿ ಇಂಪ್ರೂವ್ ಆಯಿತು ಅಂದರೆ ನಾವು ರಾಜ್ಯ ಮಟ್ಟದಲ್ಲಿ ಇದನ್ನು ಅನುಷ್ಠಾನ ಮಾಡಲಿಕ್ಕೆ ಬರೀತೀವಿ. ಪ್ರಾಯೋಗಿಕ ಈ ಡಿಸ್ಟ್ರಿಕ್ಟ್ ಅಲ್ಲಿ ನನ್ನ ಒಂದು ಪರಿಹಾರ ಕೊಡುವಂಥದ್ದು. ಪರಿಹಾರ ಇವಾಗ ಆಕ್ಸಿಡೆಂಟ್